Hello friends, today we shall learn something about soft skills. Terminology of soft skills, its origin, importance of soft skills, and the important soft skills that we need to possess. Shall I start? Fine. But before going to this terminology, we shall just have a discussion. You are in second year BCom, BBA or TTA, whatever it is. ಇಲ್ಲಿವರೆಗೂ ನೀವು ಎಷ್ಟು ಜನ ಮೇಷ್ಟ್ರುಗಳನ್ನ ನೋಡಿದ್ದೀರಾ, ಎಷ್ಟು ಮೇಡಮ್ಗಳನ್ನ ನೋಡಿದ್ದೀರಾ, ಆ್ಯಂಡ್ ಎಷ್ಟು ಜನಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಫೇವ್ರೇಟ್ ಟೀಚರ್ ಅಂತ ಇರ್ತಾರೆ, ಎಷ್ಟು ಜನಕ್ಕೆ ಅವ್ರದ್ದೇ ಆಗಿರ್ತಕ್ಕಂತಹ ಫಾಲೋ ಮಾಡ್ತಕ್ಕಂಥ ಒಂದು ರೋಲ್ ಮಾಡೆಲ್ ಆಗಿ ಬಹಳಷ್ಟು ಜನ ಟೀಚರ್ಸ್ ಇರ್ತಾರೆ. ಇನ್ನು ಸ್ವಲ್ಪ ಜನಕ್ಕೆ ಎಲ್ಲರಿಗೊಂದು ನಿಕ್ ನೇಮನ್ನು ಕೊಟ್ಟಿರ್ತಾರೆ. ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ಅವರಿಗೊಂದು ನಿಕ್ ನೇಮನ್ನು ಕೊಟ್ಟಿರ್ತಾರೆ. ಈಗ ಅದು ಟ್ರೆಂಡ್ ತುಂಬ ಜಾಸ್ತಿ ಇದೆ. ಸೊ ಇಲ್ಲಿ ನಾನು ಏನನ್ನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ಜನ ಟೀಚರ್ಸ್ ಅವರು ನಿಮ್ಮ ಫಸ್ಟ್ ಡೇ ಕ್ಲಾಸ್ಗೆ ಬಂದಿದ್ದ ತಕ್ಷಣವೇ ನಿಮ್ಮನ್ನು ಆಕರ್ಷಣೆ ಮಾಡಿರ್ತಾರೆ. ದೇ ಹ್ಯಾವ್ ಅಟ್ರಾಕ್ಟೆಡ್ ಯು. ವಾಟ್ ಮೇಡ್ ಯು ಟು ಗೆಟ್ ಅಟ್ರಾಕ್ಟೆಡ್ ಬೈ ದೆಮ್? ಯಾಕೆ ಅವರು ತಮ್ಮ ಕಡೆ ಆಕರ್ಷಿತರನ್ನಾಗಿ ಮಾಡಿಕೊಂಡಿರ್ತಾರೆ? ಬಿಕಾಸ್ ತುಂಬ ಚೆನ್ನಾಗಿ ಡ್ರೆಸ್ ಆಗಿ ಬಂದಿದ್ದರೆ ನೀವು ತುಂಬ ಅಟ್ರಾಕ್ಟ್ ಆಗಿಬಿಡ್ತೀರಾ? ತುಂಬ ಚೆನ್ನಾಗಿ ಕಾಣ್ತಾ ಇದ್ದರೆ ಅಟ್ರಾಕ್ಟ್ ಆಗ್ತೀರಾ? ಕಾಸ್ಟ್ಯೂಮ್ ಚೆನ್ನಾಗಿದೆ, ಟಿಪ್ ಟಾಪ್ ಆಗಿ ಬಂದಿದ್ದಾರೆ, ಸೂಟು ಬೂಟು ಹಾಕ್ಕೊಂಡು ಬಂದಿದ್ದಾರೆ, ವಿಲ್ ಯು ಬಿ ಅಟ್ರಾಕ್ಟೆಡ್ ಬೈ ದ್ಯಾಟ್? ನೋ. ಅವ್ರು ನಿಮಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟೀಸ್ ಇನ್ ದೆಮ್. ಆವಾಗ ಮಾತ್ರ ನೀವು ಅವ್ರ ಕಡೆ ಆಕರ್ಷಿತರಾಗ್ತೀರಾ, ಅವ್ರ ಕಡೆ ನೀವು ಗಮನವನ್ನು ಹರಿಸ್ತೀರಾ, ಅವ್ರ ಕಡೆ ನೀವು ಕೇಂದ್ರೀಕೃತಗೊಳ್ತೀರಾ. ಇಲ್ಲ ಆದರೆ ಬಹಳಷ್ಟು ಜನ ಕ್ಲಾಸಲ್ಲಿ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾ ಇರ್ತಾರೆ, ರಾಕೆಟನ್ನು ಬಿಡ್ತಾ ಇರ್ತಾರೆ, ವಾಟ್ಸಪ್ನ ನೋಡ್ತಾ ಇರ್ತೀರಾ, ಎಷ್ಟೊಂದು ಜನ ಚೂಯಿಂಗ್ ಗಮ್ ಹಾಕ್ಕೊಂಡು ಹಾಡುಗಳನ್ನ ಹೇಳ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇರ್ತೀರಾ. These are the common things that you have been seeing through your education. Haudalva? So I just wanted to convey, so many teachers, they are attracting you not by their physical appearance or not by the costume they are wearing, but by some of the mannerisms. What are that mannerism? Or we can also say by their personality. ವಾಟ್ ಡು ವಿ ಮೀನ್ ಬೈ ಪರ್ಸನಾಲಿಟಿ ಹಿಯರ್? ಪರ್ಸನಾಲಿಟಿ ಅಂದರೆ ಗಟ್ಟುಮುಟ್ಟಾಗಿ ದಷ್ಟಪುಷ್ಟವಾಗಿದ್ದಾನೆ, ಅದನ್ನು ಪರ್ಸನಾಲಿಟಿ ಅಂತ ಕರೆಯೋಕ್ಕಾಗತ್ತಾ? ನೋ. ವಾಟ್ ಡು ವಿ ಮೀನ್ ಬೈ ಪರ್ಸನಾಲಿಟಿ ದೆನ್? ಪರ್ಸನಾಲಿಟಿ ಅಂತ ಹೇಳಿದ್ರೆ, ಸೊ ನೀವು ಕುತ್ಕೊಳ್ಳೋ ಸ್ಟೈಲಿಂದ ಹಿಡಿದು ಓಡಾಡೋದು, ಮಾತಾಡೋದು, ನಗಾಡೋದು, ಹೆಣ್ಮಕ್ಳನ್ನ ಮಾತಾಡ್ಸೋದು, ಗಂಡು ಮಕ್ಕಳನ್ನ ಮಾತಾಡ್ಸೋದು, ಕಷ್ಟದಲ್ಲಿರೋರನ್ನ ಮಾತಾಡ್ಸೋದು, ಆ್ಯಂಡ್ ದೆನ್ ದ ವೇ ಯು ಅಪ್ರೋಚ್. ಸೊ ಕಷ್ಟಕ್ಕೆ ಯಾವ ಥರ ಸ್ಪಂದಿಸ್ತೀರಾ, ಸೊಸೈಟಿನಲ್ಲಿ ಯಾವ ಥರ ಬಿಹೇವ್ ಮಾಡ್ತೀರಾ, ಆ್ಯಂಗ್ಸೈಟಿನಲ್ಲಿ ಯಾವ ಥರ ಇರ್ತೀರಾ, ವಾಟ್ ಈಸ್ ಯುವರ್ ಡಿಸಿಷನ್ ಮೇಕಿಂಗ್, ಹೌ ವೆಲ್ ಯು ಆರ್ ಬೀಯಿಂಗ್ ಅಡ್ಜಸ್ಟಿಂಗ್ ಯುವರ್ ಸೆಲ್ಫ್ ಟು ದ ಚೇಂಜಿಂಗ್ ಸಿಚುಯೇಷನ್. ಸೊ ದ್ಯಾಟ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್ ದೇರ್. ಆ್ಯಂಡ್ ಓವರಾಲ್ ಅದನ್ನೆಲ್ಲ ಸೇರಿಕೊಂಡು ಒಂದು ಪರ್ಸನಾಲಿಟಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಒಂದು ನನಗೆ ಪೊಯಮ್ ಜ್ಞಾಪನ ಬರ್ತಾ ಇದೆ. ಆ ಪೊಯಮ್ ಹೆಸರು ರಿಚ್ ಮ್ಯಾನ್ ಅಂತನೋ ಏನೋ ಇರಬಹುದು. ಸೊ ಅವನು ರಿಚರ್ಡ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅವನೇನು ಮಾಡ್ತಾನೆ ಅಂದರೆ, ಸಿಕ್ಕಾಬಟ್ಟೆ ಶ್ರೀಮಂತ, ಅವನು ನೋಡೋಕ್ಕೆ ಸುರದ್ರೂಪಿಯಾಗಿರ್ತಕ್ಕಂಥ ಒಬ್ಬ ಯುವಕ. ಅವನು ಎಷ್ಟು ಚೆನ್ನಾಗಿರ್ತಾನೆ ಅಂತ ಹೇಳಿದ್ರೆ, ಅವನದೇ ಆಗಿರ್ತಕ್ಕಂಥ ದೊಡ್ಡ ಬಂಗ್ಲೋ ಇರುತ್ತೆ, ಅವನದೇ ಆಗಿರ್ತಕ್ಕಂಥ ವೆರೈಟೀಸ್ ಆಫ್ ಕಾರ್ ಇರುತ್ತೆ, ದಿನಕ್ಕೊಂದೊಂದು ಥರ ಸೂಟು ಬೂಟು, ದಿನಕ್ಕೊಂದೊಂದು ಥರ ಮೃಷ್ಟಾನ್ನ ಭೋಜನ. ಅವನು ಹೊರಗಡೆ ಬರೋದನ್ನು ರೋಡಲ್ಲಿ ಜನ ಕಾಯ್ತಾ ನಿಂತಿರ್ತಾರೆ, ಜಸ್ಟ್ ಬಿಕಾಸ್ ಟು ಹ್ಯಾವ್ ಅ ಗ್ಲಿಮ್ಸ್ ಅಟ್ ಹಿಮ್. ಒಂದೇ ಒಂದು ನೋಟ ನೋಡಲಿಕ್ಕೋಸ್ಕರ ಜನ ಅಲ್ಲಿ ಕಷ್ಟಪಡ್ತಾ ಇರ್ತಕ್ಕಂಥವ್ರು, ಅಂದರೆ ಕೆಲ ವರ್ಗದ ಜನರು ಅವನನ್ನು ನೋಡೋಕ್ಕೋಸ್ಕರನೇ ಅಲ್ಲಿ ನಿಂತಿರ್ತಾರೆ. ಓಕೆ. ಸೊ ಅವ್ನು ದಿನಾಲು ಹೋಗ್ತಾ ಬರ್ತಾ ಇರ್ತಕ್ಕಂಥವ್ರಿಗೆ ಅಲ್ಲಿ, ಅಂದರೆ ರೋಡ್ ಮೇಲೆ ಇರ್ತಕ್ಕಂಥ ಜನರಿಗೆ ಅನ್ನಿಸ್ತಾ ಇತ್ತು, ನಾನು ಅವ್ರ ಜಾಗದಲ್ಲಿ ಇರಬಾರ್ದಾಗಿತ್ತಾ ಅಂತ ಅನ್ನಿಸ್ತಾ ಇತ್ತು.
ಓಕೆ. ಆ್ಯಂಡ್ ದೆನ್ ಒಂದು ಸಲ ಏನಾಗುತ್ತೆ ಅಂದರೆ ಆ ಒಬ್ಬ ಯುವಕ, ಸುರದ್ರೂಪಿಯಾಗಿರ್ತಕ್ಕಂಥ ಶ್ರೀಮಂತ ಯುವಕ ಮನೆಯಲ್ಲಿ ಯಾರೂ ಇಲ್ಲದಿರ್ತಕ್ಕಂಥ ಸಮಯದಲ್ಲಿ ಹಿ ಶಾಟ್ ಹಿಮ್ಸೆಲ್ಫ್ ಆ್ಯಂಡ್ ಡೈಡ್. ತಲೆಗೆ ಬುಲೆಟ್ ಹೊಡ್ಕೊಂಡು ಸತ್ತು ಹೋಗ್ಬಿಡ್ತಾನೆ. ರೋಡಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರೆಲ್ಲರೂ ಕೂಡ ದೆನ್ ದೇ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ದ್ಯಾಟ್. ನಮ್ಗಿನ್ನ ಎಷ್ಟರ ಮಟ್ಟಿಗೆ ಚೆನ್ನಾಗಿದ್ದಾರೆ, ನೋಡೋಕ್ಕೆ ಚೆನ್ನಾಗಿದ್ದ, ಮಾತಾಡ್ತಾ ಇದ್ದ, ಅಷ್ಟು ಎಲ್ಲದೂ ಕೂಡ ಚೆನ್ನಾಗಿತ್ತು, ಆದರೂ ಕೂಡ ಯಾಕೆ ಸತ್ತು ಹೋದ? ದಟ್ ವಾಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ಫಾರ್ ದೆಮ್. ಯಾಕೆ ಅಂದರೆ ಇವನ್ ದೋ ಹಿ ಹ್ಯಾಡ್ ಎವ್ರಿಥಿಂಗ್ ವಿತ್ ಹಿಮ್, ಹಿ ವಾಸ್ ನಾಟ್ ಹ್ಯಾವಿಂಗ್ ದ ಎಬಿಲಿಟಿ ಟು ಕಮ್ ಓವರ್ ದ ಸಿಚುಯೇಷನ್, ಟು ಫೇಸ್ ದ ಚಾಲೆಂಜ್ ಆಫ್ ದ ವರ್ಲ್ಡ್, ಟು ಫೇಸ್ ದಟ್ ಸಿಚುಯೇಷನ್. ಹಿ ಡಿಡ್ ನಾಟ್ ಹ್ಯಾವ್ ದ್ಯಾಟ್ ಗಟ್ಸ್. ಸೊ ರೋಡಲ್ಲಿರೋರು ಏನು ಅಂದ್ಕೊಂಡ್ರು? ಪರವಾಗಿಲ್ಲ, ನಾವು ಚೆನ್ನಾಗಿದ್ದೀವಿ, ಇಲ್ಲೇ ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡ್ರು. ಸೊ ಯಾಕೆ ಈ ಪೊಯಮನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೇರೆದವ್ರನ್ನ ನೋಡಿದ ತಕ್ಷಣ ನಾವೇನು ಅಂದ್ಕೊಳ್ತೀವಿ, ನಮ್ಗಿನ್ನ ತುಂಬ ಚೆನ್ನಾಗಿದ್ದಾರೆ ಅವರು, ಏನಪ್ಪ ಅವನಿಗೆಲ್ಲ ಇದೆ ಅಂತ ಅಂದ್ಕೊಳ್ತೀವಿ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಯು ಆಲ್ಸೋ ವಿಲ್ ಬಿ ಹ್ಯಾವಿಂಗ್ ಈಚ್ ಆ್ಯಂಡ್ ಎವ್ರಿ ಟ್ರೈಟ್, ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್. But we will not be knowing what is our strength. ನಮ್ಮ ಪಾಸಿಟಿವಿಟಿ ಏನು, ನಮ್ಮ ಸ್ಟ್ರೆಂತ್ ಏನು, ಅದನ್ನು ನಾವು ಅರ್ಥ ಮಾಡ್ಕೊಂಡಿರೋದಿಲ್ಲ. ಆ್ಯಂಡ್ ಕಮಿಂಗ್ ಟು ವೀಕ್ನೆಸ್, ಇವನ್ ದೋ ವಿ ನೋ ಸ್ಟ್ರೆಂತ್, ವಿ ವಿಲ್ ನಾಟ್ ಬಿ ನೋಯಿಂಗ್ ದ ವೀಕ್ನೆಸಸ್ ವಿಚ್ ವಿ ಪೊಸೆಸ್. ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕಂದ್ರೆ, ವಿ ನೀಡ್ ಟು ಮೇಕ್ ಹೋಮ್ವರ್ಕ್ ಆನ್ ಅವರ್ ವೀಕ್ನೆಸಸ್. ದೆನ್ ಓನ್ಲಿ ವಿ ಕ್ಯಾನ್ ಕಮ್ ಅಪ್ ಇನ್ ಲೈಫ್. ಯಾವ ವೀಕ್ನೆಸ್ ಇದೆ ಅದ್ರ ಬಗ್ಗೆ ನೀವು ಜಾಸ್ತಿಯಾಗಿ ಕಲಿತಾ ಹೋಗಿ, ಆ ವೀಕ್ನೆಸ್ಸನ್ನು ಇಫ್ ಯು ಟರ್ನ್ ಟು ಪಾಸಿಟಿವಿಟಿ, ದೆನ್ ಯು ಕ್ಯಾನ್ ರಿಯಲಿ ಸಕ್ಸೀಡ್ ಇನ್ ಯುವರ್ ಲೈಫ್. ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ಟೀಚರ್ ಬಗ್ಗೆ. ಸೊ ಸಮ್ ಆಫ್ ದ ಟೀಚರ್ಸ್ ದೇ ವಿಲ್ ಬಿ ಅಟ್ರಾಕ್ಟಿಂಗ್ ಯು. ಯಾಕೆ ಅಟ್ರಾಕ್ಟ್ ಮಾಡಿರ್ತಾರೆ? ದ ವೇ ದೇ ಸ್ಟ್ಯಾಂಡ್. ದೇ ಸ್ಟ್ಯಾಂಡ್ ಅಂದರೆ ವಾಕಿಂಗ್ ಸ್ಟೈಲು ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿರ್ತಕ್ಕಂಥ ರೀತಿ. ಸೊ ಫಸ್ಟ್ ಬರ್ತಿತ್ತಂಗೆ ಏನೋ ಮಚಾ, ಹೆಂಗಿದೆಯಾ ಮಚಾ ಅಂತ ಮಾತಾಡ್ಸಿದ್ರೆ ನಿಮಗೆ ಆ ವ್ಯಕ್ತಿಯ ಬಗ್ಗೆ ಇರ್ತಕ್ಕಂಥ ಗೌರವ ಮೇಲಕ್ಕೆ ಹೋಗೋದಿಲ್ಲ, ಬದಲಾಗಿ ಯಾವನಪ್ಪ ಇವ್ರು ಮೇಷ್ಟ್ರು ಕೆಲಸ ಕೊಟ್ಟವರು ಅಂತ ಬೈಕೊಳ್ತೀರ. ಇಸ್ಂಟ್ ಇಟ್? ಸೊ ಅದೇ ಥರ ನೆಕ್ಸ್ಟು ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳಬಹುದು, ಡಿಯರ್ ಸ್ಟೂಡೆಂಟ್ಸ್ ಅನ್ಬೋದು, ಅವರ ವಾಯ್ಸ್ ಇರ್ಬೋದು, ವಾಯ್ಸಿನ ಕ್ಲಾರಿಟಿ ಇರ್ಬೋದು, ದ ಟೋನ್, ಯಾವ ಥರ ಮಾತಾಡ್ತಾ ಇದ್ದಾರೆ, ದ ವರ್ಡಿಂಗ್ಸ್ ದೇ ಆರ್ ಯೂಸಿಂಗ್, ದ ವೇ ದೇ ಟೀಚ್, ದ ವೇ ದೇ ಮೇಕ್ ಯೂಸ್ ಆಫ್ ದ ಬ್ಲ್ಯಾಕ್ ಬೋರ್ಡ್, ದ ವೇ ದೇ ಸ್ಪೆಲ್ ಔಟ್ ದ ವರ್ಡ್ಸ್. These are all some of the smallest things that will make you to attract towards your teacher. ಎಷ್ಟೋ ಜನಕ್ಕೆ ನಾನು ಮೇಷ್ಟ್ರಾಗಬೇಕು ಅಂತ ಅನಿಸುತ್ತೆ. ಯಾಕೆ ಅನಿಸುತ್ತೆ ಅಂದರೆ ಬಿಕಾಸ್ ಯು ಹ್ಯಾವ್ ಬೀನ್ ಅಟ್ರಾಕ್ಟೆಡ್ ಬೈ ದ್ಯಾಟ್ ಪರ್ಸನಾಲಿಟಿ. ಹೌದಲ್ವಾ? ಇದಕ್ಕೆ ಏನು ಬೇಕಾಗಿದೆ ಅಂತ ಹೇಳಿದ್ರೆ ಸಾಫ್ಟ್ ಸ್ಕಿಲ್ಸ್ ಬೇಕು. ಇಷ್ಟೆಲ್ಲ ಹೇಳೋಕ್ಕೆ ಇಷ್ಟುದ್ದ ಹೇಳಬೇಕಿತ್ತಾ ಮೇಡಮ್ ಅಂತ ಅಂದ್ಕೋತಾ ಇದ್ದೀರಾ? ಸೊ ಸಾಫ್ಟ್ ಸ್ಕಿಲ್ಸ್ ಬೇಕು. ಏನಿದು ಸಾಫ್ಟ್ ಸ್ಕಿಲ್ಸು? ಯಾವ ಥರದ ಸಾಫ್ಟ್ ಸ್ಕಿಲ್ಸ್ ಬೇಕು ನಮಗೆ? ಇದ್ರ ಉದ್ದೇಶ ಏನು? ಅದನ್ನು ನಾವು ಈ ಒಂದು 5 ಸೆಷನ್ನಲ್ಲಿ ವಿ ವಿಲ್ ಬಿ ಲರ್ನಿಂಗ್. ಓಕೆ, ಸೊ ನಾವು ವಿ ಶಲ್ ಸಿ ದ ಟರ್ಮಿನಾಲಜಿ ಆಫ್ ದ ವರ್ಡ್ ಸಾಫ್ಟ್ ಸ್ಕಿಲ್ಸ್. The soft skills, it refers to a set of skills and personal qualities that are very much required, especially in the job market. So, ಈಗಿನ ಪ್ರಪಂಚ ಯಾವ ಥರ? It is a competitive world. You have to face many of the challenges in your future. So, to face those challenges, you need skill. ವಿಚ್ ಟೈಪ್ ಆಫ್ ಸ್ಕಿಲ್? ಬರೀ ಒಂದೇ ಒಂದು ಸ್ಕಿಲ್ ಇದ್ದರೆ ಸಾಕಾಗೋದಿಲ್ಲ, ಒಂದೇ ಒಂದು ಕೌಶಲ್ಯ ಇದ್ದರೆ ಸಾಕಾಗೋದಿಲ್ಲ. ಸೊ ಯು ನೀಡ್ ಮಚ್ ಮೋರ್ ಸ್ಕಿಲ್ಸ್. ಸೊ ಯಾವ ಥರ ಬೇಕು? ಅ ಸೆಟ್ ಆಫ್ ಸ್ಕಿಲ್ಸ್. ಸೆಟ್ ಅಂದರೆ ಏನು? ಜಾಸ್ತಿ ಆಗಿರ್ತಕ್ಕಂಥ ಒಂದು ಕಲೆಗಾರಿಕೆ ನಮ್ಮಲ್ಲಿ ಬರಬೇಕು. ಆ್ಯಂಡ್ ದೇರ್ ಶುಡ್ ಬಿ ಪರ್ಸನಲ್ ಕ್ವಾಲಿಟೀಸ್ ಆಲ್ಸೋ.
ಸೊ ನನ್ನದೇ ಆಗಿರ್ತಕ್ಕಂಥ ವೈಯಕ್ತಿಕ ಕ್ವಾಲಿಟಿನೂ ಕೂಡ ಅದ್ರ ಜೊತೆ ಸೇರಿಕೊಂಡು ನಮ್ಮನ್ನು ಜಾಬ್ ಮಾರ್ಕೆಟಲ್ಲಿ ಶೈನ್ ಮಾಡಲಿಕ್ಕೆ ಸಹಾಯಕಾರಿಯಾಗಿರ್ತಕ್ಕಂಥದ್ದು ಯಾವುದು ಅಂದರೆ ದಿಸ್ ಸಾಫ್ಟ್ ಸ್ಕಿಲ್. ಆ್ಯಂಡ್ ದಿಸ್ ಸಾಫ್ಟ್ ಸ್ಕಿಲ್ ದಿಸ್ ರಿಲೇ ಆನ್ ಯಾವುದು ಸಾಫ್ಟ್ ಸ್ಕಿಲ್ ಅಂತ ಕರಿತೀವಿ ನಾವು ಅಂತ ಹೇಳಿದ್ರೆ ಎಕ್ಸಲೆಂಟ್ ಕಮ್ಯುನಿಕೇಟಿವ್ ಸ್ಕಿಲ್. ನಾನು ಆಗಲೇ ಹೇಳಿದೆ, ಟೀಚರ್ ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಮೀಡಿಯಾ ದಟ್ ಯು ಹ್ಯಾವ್ ಬೀನ್ ಅಟ್ರ್ಯಾಕ್ಟೆಡ್. ಯಾವ ಥರ? ಎಕ್ಸಲೆಂಟ್ ಕಮ್ಯುನಿಕೇಟಿವ್ ಸ್ಕಿಲ್, ನಿರರ್ಗಳವಾಗಿ ಮಾತಾಡ್ತಕ್ಕಂಥದ್ದು, ತುಂಬ ಚೆನ್ನಾಗಿ ಮಾತಾಡ್ತಕ್ಕಂಥದ್ದು, ಬೋತ್ ಸ್ಪೋಕನ್ ಆ್ಯಸ್ ವೆಲ್ ಆ್ಯಸ್ ರಿಟನ್. ಬೋರ್ಡ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯು ವಿಲ್ ಬಿ ಅಟ್ರ್ಯಾಕ್ಟೆಡ್. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ದಾರೆ, ಯು ವಿಲ್ ಬಿ ಅಟ್ರ್ಯಾಕ್ಟೆಡ್. ದೆನ್ ಪಾಸಿಟಿವ್ ಪರ್ಸನಾಲಿಟಿ ಟ್ರೇಟ್ಸ್. ಪಾಸಿಟಿವ್ ಪರ್ಸನಾಲಿಟಿ ಟ್ರೇಟ್ಸ್ ಅಂತ ಹೇಳಿದ್ರೆ, ಸೊ ಈಗ ನೀವುಗಳೇ ಕ್ಲಾಸಲ್ಲಿ ತುಂಬ ಗಲಾಟೆ ಮಾಡ್ತಾ ಇರ್ತೀರ. ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥ ಮೇಷ್ಟ್ರ ಬಗ್ಗೆ ನಾನೇನು ಮಾತಾಡ್ತಾ ಇದ್ದೀನಿ. ಸೊ ಅವ್ರೇನು ಮಾಡ್ತಾರೆ, ಯಾವುದೋ ಒಬ್ಬ ಹುಡುಗನಿಗೆ ಎದ್ದು ಇನ್ಸಲ್ಟ್ ಮಾಡೋ ರೀತಿಯಲ್ಲಿ ಬಯೋದಿಲ್ಲ, ಬದಲಾಗಿ ಅವನಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಅಥವಾ ಯಾವುದೋ ಒಂದು ಇನ್ಸ್ಟೆನ್ಸನ್ನ ಅಲ್ಲಿ ಜೊತೆ ಮಾಡಿ ಅವನಿಗೆ ಅದು ತಿಳುವಳಿಕೆ ರೀತಿಯಲ್ಲಿ ಅವನಿಗೆ ಮನಮುಟ್ಟ ಹಾಗೆ ಅದನ್ನು ಹೇಳ್ತಾರೆ. ಸೊ ಅಲ್ಲಿ ದಟ್ ಈಸ್ ಅ ಪಾಸಿಟಿವ್ ಕ್ವಾಲಿಟಿ ಆರ್ ಎ ಆ್ಯಟಿಟ್ಯೂಡ್ ದಟ್ ಅ ಪರ್ಸನ್ ಈಸ್ ಹ್ಯಾವಿಂಗ್. ಪರ್ಸನಲ್ ಆ್ಯಟಿಟ್ಯೂಡ್ಸ್, ನನ್ನ ಆ್ಯಟಿಟ್ಯೂಡ್ ಯಾವ ಥರ ಇದೆ. ಸೊ ಇಲ್ಲಿ ಆ್ಯಟಿಟ್ಯೂಡ್ ಅಂತ ಅನ್ನೋದಕ್ಕೆ ತುಂಬ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ಸ್ ಇದೆ. ಅವಳು ನಿನ್ನ ರಿಜೆಕ್ಟ್ ಮಾಡಿದ್ಲಂತೆ, ಬಿಡು ಮಗ, ಅವಳು ಭಾಳ ಆ್ಯಟಿಟ್ಯೂಡು. ಏನು ಆ್ಯಟಿಟ್ಯೂಡ್ ಅಂದರೆ ಜಂಬ ಅಂತನ? ಆ್ಯಟಿಟ್ಯೂಡ್ ವಾಟ್ ಡಸ್ ಇಟ್ ಮೀನ್? ಸೊ ಪರ್ಸನಲ್ ಆ್ಯಟಿಟ್ಯೂಡ್ ಅಂದರೆ ನಾನು ಜಗತ್ತನ್ನು ಯಾವ ಥರ ನೋಡ್ತೀನಿ, ವಾಟ್ ಈಸ್ ಮೈ ಪರ್ಸೆಪ್ಷನ್, ನಾನಿರೋ ರೀತಿ, ನಾನಿರೋ ನೀತಿ ಯಾವ ಥರ ಇದೆ, ದ್ಯಾಟ್ ಈಸ್ ಅ ಆ್ಯಟಿಟ್ಯೂಡ್ ದೇರ್. ದಿಮಾಕು, ಆ್ಯರೋಗೆನ್ಸು, ದಟ್ ಈಸ್ ಒನ್ ಆಫ್ ದ ಆ್ಯಟಿಟ್ಯೂಡ್. ಓಕೆ. ಆ್ಯಂಡ್ ದೆನ್ ಸೋಷಿಯಲ್ ಸ್ಕಿಲ್ಸ್, ಯಾವ ರೀತಿ ಸೊಸೈಟಿನಲ್ಲಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ, ಬಿಹೇವಿಯರಲ್ ಸ್ಕಿಲ್ಸ್ ಯಾವ ಥರ ಇದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾವುದರಲ್ಲಿ? ಸಾಫ್ಟ್ ಸ್ಕಿಲ್ಲಲ್ಲಿ ಬರ್ತಕ್ಕಂಥದ್ದು. ಸೊ ವಾಟ್ ಈಸ್ ದ ಯೂನಿವರ್ಸಲ್ ಕನೋಟೇಷನ್? ಸಾಮಾನ್ಯವಾಗಿ ಜನರಲ್ಲಾಗಿ ವಿಶ್ವದಾದ್ಯಂತ ಸಾಫ್ಟ್ ಸ್ಕಿಲ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ದಿಸ್ ಸಾಫ್ಟ್ ಸ್ಕಿಲ್ ದೇ ಆರ್ ಟ್ರೇಟ್ಸ್. ಟ್ರೇಟ್ಸ್ ಅಂದರೆ ಇಟ್ ಈಸ್ ದ ಕ್ಯಾರೆಕ್ಟರ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್, ನಮ್ಮ ಒಳಗೆ ಹುದುಗಿರ್ತಕ್ಕಂಥ ಕೌಶಲ್ಯ, ದಟ್ ಕ್ಯಾರೆಕ್ಟರೈಸ್ ಅ ಪರ್ಸನ್ಸ್ ರಿಲೇಷನ್ಶಿಪ್ ವಿತ್ ಅದರ್ ಪೀಪಲ್. ಸೊ ನೀವು ಫಸ್ಟ್ ಡೇ ಕಾಲೇಜಿಗೆ ಬಂದಾಗ ನಿಮ್ಗೆ ಯಾರೂ ಕೂಡ ಫ್ರೆಂಡ್ಸ್ ಆಗಿರೋದಿಲ್ಲ, ನಿಮ್ಮ ಪಾಡಿಗೆ ನೀವು ಇರ್ತೀರ. ಫಸ್ಟ್ ಡೇ ನಿಮಗೆ ಕಸಿವಿಸಿ ಆಗ್ತಾ ಇರುತ್ತೆ, ಯಾವಾಗ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಯು ವಿಲ್ ನಾಟ್ ಹ್ಯಾವ್ ಫ್ರೆಂಡ್ಸ್ ವಿತ್ ಯು, ಬೇಜಾರಾಗುತ್ತೆ. ಆದರೆ ಟೈಮ್ ಹೋಗ್ತಾ ಇದ್ದಾಗೆ ನಿಮ್ಮ ಮೈಂಡ್ ಸೆಟ್ಟಿಗೆ ಮ್ಯಾಚ್ ಆಗ್ತಕ್ಕಂತಹ ಗೆಳೆಯರನ್ನು ಮಾಡಿಕೊಂಡು ಯು ವಿಲ್ ಬಿ ಫಾರ್ಮಿಂಗ್ ಯುವರ್ ಓನ್ ಪೀರ್ ಗ್ರೂಪ್. ಪೀರ್ ಗ್ರೂಪ್ ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಗ್ರೂಪನ್ನು ನೀವು ಮಾಡ್ಕೊಳ್ತೀರಾ. ಸೊ ಆವಾಗ ನಿಮಗೆ ಕಾಲೇಜು ಚೆನ್ನಾಗಿ ಅನಿಸುತ್ತೆ. ಯಾಕೆ ಅವ್ರ ಜೊತೆನೇ ನೀವು ಹೋದ್ರಿ? ಯಾಕೆಂದರೆ ನಿಮ್ಮ ಮೆಂಟಲ್ ಸೆಟಪ್ಪು ಅವರ ಒಂದು ಮೆಂಟಲ್ ಸೆಟಪ್ಗೂ ಮ್ಯಾಚ್ ಆಗ್ತಾ ಇದೆ, ನಿಮ್ಮ ಕ್ಯಾರೆಕ್ಟರ್ಗೂ ಅವರ ಕ್ಯಾರೆಕ್ಟರ್ಗೂ ಮ್ಯಾಚ್ ಆಗ್ತಾ ಇದೆ. ಸೊ ಯು ಹ್ಯಾವ್ ಬಿಕಮ್ ಕ್ಲೋಸ್ ದೇರ್. ಓಕೆ. ಸೊ ಸಾಫ್ಟ್ ಸ್ಕಿಲ್ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಅ ಕ್ಯಾರೆಕ್ಟರ್, ಒಂದು ಟ್ರೇಟ್ ಅದು. ಅದ್ರ ಜೊತೆಗೆ ನಿಮ್ಮೊಳಗಿರ್ತಕ್ಕಂತಹ ಕೌಶಲ್ಯಗಳು ಅದ್ರ ಜೊತೆ ಸೇರಿಕೊಂಡು ಬೇರೆಯವ್ರ ಜೊತೆ ಬಾಂಧವ್ಯವನ್ನು ಬೆಸಿಲಿಕ್ಕೆ ಸಹಾಯಕಾರಿಯಾಗಿರ್ತಕ್ಕಂಥದ್ದಕ್ಕೆ ನಾವು ಸಾಫ್ಟ್ ಸ್ಕಿಲ್ಸ್ ಅಂತ ಕರಿತೀವಿ. ಇಫ್ ಯು ಟೇಕ್ ಇನ್ ದ ವರ್ಕ್ ಪ್ಲೇಸ್, these soft skills, they are considered to be a complement to hard skills, which refer to a person's knowledge and occupational skills. ಸೊ ನೀವು ವರ್ಕ್ ಪ್ಲೇಸ್ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಬರೀ ಹಾರ್ಡ್ ಸ್ಕಿಲ್ಸೇ ಇದ್ದರೆ ಸಾಕಾಗೋದಿಲ್ಲ. ನಾನು ಭಾಳ ಪರ್ಫೆಕ್ಟಾಗಿ ಕೆಲಸ ಮಾಡ್ತೀನಿ, ಬರೀ ಅದೊಂದಿದ್ರೆ ಸಾಕ, ಯಾವಾಗಲೂ ಜಗಳ ಆಡ್ತಾಯಿದ್ದು, ಯಾವಾಗಲೂ ಪಿರಿ ಮಾಡ್ತಾಯಿದ್ದು, ಹೇಳಿದ್ದಕ್ಕೆಲ್ಲ ಅಪಾರ್ಥ ಮಾಡಿಕೊಂಡು, ಅವ್ರು ಏನು ಹೇಳಿದ್ರು ಕೂಡ ಅದಕ್ಕೆ ಜಗಳ ಮಾಡಿಕೊಂಡು ವರ್ಕ್ ಅಟ್ಮಾಸ್ಫಿಯರ್ನೇ ಹಾಳು ಮಾಡ್ತಕ್ಕಂಥ ಒಂದು ಮನೋಭಾವ ಇದ್ದರೆ ಅಲ್ಲಿ ಯಾರಿಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಆಗುತ್ತೆ, ನೀವೇ ಹೇಳಿ. ಹಾಗಾಗಿ ಸೊ ದಿಸ್ ಸಾಫ್ಟ್ ಸ್ಕಿಲ್ಸ್, ದಿಸ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್. ಗಾಟ್ ಇಟ್? ದೆನ್ ಈ ಸಾಫ್ಟ್ ಸ್ಕಿಲ್ಸ್ಗೆ ಇನ್ನು ಮುಂಚೆ ಒಂದು ಟರ್ಮ್ ಕೊಟ್ಟಿದ್ರು. ಆ ಟರ್ಮ್ ಏನು ಅಂದರೆ ಎಮೋಷ್ನಲ್ ಇಂಟೆಲಿಜೆಂಟ್ ಕೋಶೆಂಟ್.
So this word emotional intelligent quotient, it is the technical term for soft skills. So what's the meaning of soft skills according to dictionary? ಕೋಲಿನ್ಸ್ ಡಿಕ್ಷನರಿ ಪ್ರಕಾರ ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರಪ್ಪ. ಅದೇನು ಅಂದರೆ, ಸಾಫ್ಟ್ ಸ್ಕಿಲ್ಸ್ ಆರ್ ಡಿಸೈರಬಲ್ ಕ್ವಾಲಿಟೀಸ್, ಬೇಕಾಗಿರ್ತಕ್ಕಂತಹ ಒಂದು ಗುಣಗಳು ಫಾರ್ ಸರ್ಟೈನ್ ಫಾರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್. ಸೊ ಒಂದು ಕೆಲಸವನ್ನು ಮಾಡಲಿಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಗುಣಗಳ ಅವಶ್ಯಕತೆ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ದೇ ಡು ನಾಟ್ ಡಿಪೆಂಡ್ ಆನ್ ಅಕ್ವೈರ್ಡ್ ನಾಲೆಜ್. ಈ ಸಾಫ್ಟ್ ಸ್ಕಿಲ್ಸ್ಗೆ ಇಟ್ ವಿಲ್ ನಾಟ್ ಡಿಪೆಂಡ್ ಆನ್ ಅಕ್ವೈರ್ಡ್ ನಾಲೆಜ್. ನಿಮಗೆ ಎಷ್ಟು ಜ್ಞಾನ ಇದೆ ತಿಳ್ಕೊಂಡಿದ್ರೆ ಅದ್ರ ಮೇಲೆ ಅವಲಂಬಿತವಾಗಿರೋದಿಲ್ಲ. ದೇ ಇನ್ಕ್ಲೂಡ್ ಕಾಮನ್ ಸೆನ್ಸ್. ಸೊ ದಿಸ್ ಕಾಮನ್ ಸೆನ್ಸ್ ಹ್ಯಾವ್ ಬಿಕಮ್ ಅನ್ಕಾಮನ್ ಇನ್ ಕಾಮನ್ ಪೀಪಲ್. ಹೌದಲ್ಲ? ಯೋಚನೆ ಮಾಡಿ ಮಕ್ಕಳ, ಈ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸಾಮಾನ್ಯ ಜನರಲ್ಲಿ ಅಸಾಮಾನ್ಯವಾಗಿರುತ್ತೆ. ಹೌದಲ್ವಾ? ಫಾರ್ ಎಕ್ಸಾಂಪಲ್, ಒಂದೇ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ. ಯಾರೋ ಅಂದರೆ ಗೆಸ್ಟ್ ಬಂದಿರ್ತಾರೆ. ನಿಮ್ಮ ಮನೆಯಲ್ಲಿ ತುಂಬ ರುಚಿಕರವಾಗಿರ್ತಕ್ಕಂಥ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಮಾಡಿರ್ತೀರ. ಬಂದಿರ್ತಕ್ಕಂಥ ಅತಿಥಿಗೆ ತುಂಬ ಖುಷಿಯಾಗಿ ನೀವು ತಟ್ಟೆ ತುಂಬ ತೊಗೊಂಡೋಗಿ ತಿನ್ನಿ, ನಮ್ಮ ಮನೇಲಿ ಮಾಡಿದ್ದು ಅಂತ ಹೇಳ್ತೀರ. ಆದರೆ ನೀವು ಅದನ್ನು ತಿನ್ನೋದಿಲ್ಲ, ಪಾಪ ಅವ್ರಿಗೆ ಕೊಟ್ಟಿರ್ತೀರ. ಅವರು ಒಂದು ಸಲ ಚಕ್ಲಿನ ತಗೊಂಡು ಕಟುಮ್ ಅಂತ ಕಚ್ಕೊಂಡು ತಿಂತಾರೆ. ಸೌಂಡ್ ಆಗುತ್ತೆ. ಆ ಸೌಂಡ್ ಆದಾಗ ಅವ್ರಿಗೆ ಮತ್ತೆ ಇನ್ನೊಂದು ತಗೊಂಡು ತಿನ್ನೋಕ್ಕೆ ಭಯ ಆಗುತ್ತೆ. ಯಾಕೆಂದರೆ ಅವ್ರು ತಿಂತಾ ಇರಬೇಕಾದ್ರೆ ಕಟುಮ್ 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 ಅಂತ ಸೌಂಡ್ ಆಗ್ತಾ ಇರುತ್ತಲ್ಲ. ಅದ್ರ ಬದಲು ನೀವು ಜೊತೆ ಕೂತ್ಕೊಂಡು ಅವ್ರದ್ದೇ ಥರ ಸೌಂಡ್ ಮಾಡ್ಕೊಂಡು ತಿಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಕಾಮನ್ ಸೆನ್ಸ್ ಅಲ್ವಾ? ಎಷ್ಟು ಕಾಮನ್ನಾಗಿ ಸಾಮಾನ್ಯವಾಗಿ ನಾವು ಈ ಸಾಮಾನ್ಯ ಜ್ಞಾನವನ್ನು ಸಾಮಾನ್ಯವಾಗಿ ಬಳಸೋದೇ ಇಲ್ಲ. ಆ್ಯಂಡ್ ದೆನ್ ದ ಎಬಿಲಿಟಿ ಟು ಡೀಲ್ ವಿತ್ ದ ಪೀಪಲ್. ಜನಗಳ ಜೊತೆ ಯಾವ ಥರ ಬೆರಿಬೇಕು ಅನ್ನೋದ್ರ ಬಗ್ಗೆ ನಮಗೆ ಆ ವಿವೇಕನೇ ಇರೋದಿಲ್ಲ. ಆ್ಯಂಡ್ ಎ ಪಾಸಿಟಿವ್ ಫ್ಲೆಕ್ಸಿಬಲ್ ಆ್ಯಟಿಟ್ಯೂಡ್. ಫ್ಲೆಕ್ಸಿಬಲ್ ಅಂತಂದರೆ ಆ ಕಂಡೀಷನ್ನಿಗೆ, ಆ ಸರ್ಕಮ್ಸ್ಟೆನ್ಸಿಗೆ ಸರಿಯಾಗಿ ನಾವು ಚೇಂಜ್ ಆಗ್ತಾ ಇರಬೇಕು. ಚೇಂಜ್ ಆಗಲಿಲ್ಲ ಅಂತಂದರೆ ಸೊ ನೀವು ಎನ್ವೈರ್ನಮೆಂಟನ್ನು ಹಾಳು ಮಾಡ್ತೀರ. ಪರಿಸರ ಅಂತ ಹೇಳಿದ್ರೆ ಪೊಲ್ಯೂಷನ್ ಮಾಡ್ತಿದ್ದೀರಾ ಅಂತ ಅರ್ಥ ಅಲ್ಲ. ಆ ಜಾಗದಲ್ಲಿ ನೀವು ನಿಮ್ಮ ಬಿಹೇವಿಯರಿಂದ ಆ ಒಂದು ಸಿಚುಯೇಷನ್ನಿಗೆ ತಕ್ಕ ಹಾಗೆ ನೀವು ಮಾನವರ ಮನಸ್ಸನ್ನ ಒಂದು ನೆಮ್ಮದಿನ ಹಾಳು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಏನಿದು ಓವರಾಲ್ ಏನು ಹೇಳ್ತಾ ಇದ್ದಾರೆ ನೋಡ್ಬಿಡೋಣ. ಸಾಫ್ಟ್ ಸ್ಕಿಲ್ಸ್ ಆರ್ ಡಿಸೈರಬಲ್ ಕ್ವಾಲಿಟೀಸ್ ಫಾರ್ ಸರ್ಟೈನ್ ಫಾರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ದ್ಯಾಟ್ ಡು ನಾಟ್ ಡಿಪೆಂಡ್ ಆನ್ ಅಕ್ವೈರ್ಡ್ ನಾಲೆಜ್. ನೀವು ಗಳಿಸಿರ್ತಕ್ಕಂತಹ ಜ್ಞಾನಕ್ಕೂ ಸಾಫ್ಟ್ ಸ್ಕಿಲ್ಸಿಗೂ ಸಂಬಂಧ ಇಲ್ಲ. ಬಿಕಾಸ್ ಸಾಫ್ಟ್ ಸ್ಕಿಲ್ಸ್ ಆರ್ ಸಮ್ ಆಫ್ ದ ಡಿಸೈರಬಲ್ ಕ್ವಾಲಿಟೀಸ್ ದಟ್ ಈಸ್ ವೆರಿ ಮಚ್ ನೀಡೆಡ್ ಫಾರ್ ಎನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ದ್ಯಾಟ್ ಇನ್ಕ್ಲೂಡ್ ಮೇನ್ಲಿ ದ ಕಾಮನ್ ಸೆನ್ಸ್, the ability to deal with the people, and the positive flexible attitude which most of us don't have, and we need to cultivate that. Now, how did this term soft skill evolve? ಯಾವ ಥರ ಬಂತು ಇದು? So according to Wikipedia, this term soft skill, it was created by US Army in the late 1960s. 1960ರಲ್ಲೇ ಈ ಒಂದು ಸಾಫ್ಟ್ ಸ್ಕಿಲ್ ಅಂತಕ್ಕಂಥ ಪದ ಇಟ್ ವಾಸ್ ಕ್ರಿಯೇಟೆಡ್. ಎಲ್ಲಿ ಕ್ರಿಯೇಟ್ ಆಗಿದ್ದು, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸಿ ಮೈ ಡಿಯರ್ ಫ್ರೆಂಡ್ಸ್, ಇಟ್ ವಾಸ್ ಕ್ರಿಯೇಟೆಡ್ ಬೈ ದ US ಆರ್ಮಿ, ಯುನೈಟೆಡ್ ಸ್ಟೇಟ್ಸಲ್ಲಿ ಫಸ್ಟು ಇದನ್ನು ಸ್ಟಾರ್ಟ್ ಮಾಡಿದ್ರು. ಯಾವಾಗ ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರು ಅಂದರೆ, ಇನ್ ದ್ಯಾಟ್ ಕಾಂಟೆಕ್ಸ್ಟ್ ಇಟ್ ರೆಫರ್ಡ್ ಟು ಎ ಸ್ಕಿಲ್ ದಟ್ ಡಿಡ್ ನಾಟ್ ಡಿಪೆಂಡ್ ಆನ್ ದ ಯೂಸ್ ಆಫ್ ಮೆಷಿನರಿ. ಆರ್ಮಿ ಅಂತ ಹೇಳಿದ್ರೆ ಗನ್ನು, ಪಿಸ್ತೂಲು, ಶಬ್ದ ಬರೀ ಇದರಲ್ಲೇ ಇರ್ತಕ್ಕಂಥವ್ರಿಗೆ ಇದಕ್ಕೂ ಸಾಫ್ಟ್ ಸ್ಕಿಲ್ಸಿಗೂ ಎಲ್ಲಿಯ ಸಂಬಂಧ? ಸೊ ಹಿಯರ್ ದೇ ಆರ್ ಟೆಲ್ಲಿಂಗ್ ದ್ಯಾಟ್ ದ ಸ್ಕಿಲ್ ದಟ್ ಡಿಡ್ ನಾಟ್ ಡಿಪೆಂಡ್ ಆನ್ ದ ಯೂಸ್ ಆಫ್ ಮೆಷಿನರಿ. These military, they needed a set of skills which were very much necessary to inspire, which was very much necessary to motivate the soldiers, to lead them and to set goals before them. ಸೊ ಸಾಫ್ಟ್ ಸ್ಕಿಲ್ಸ್ ಎಂಥ ಅದ್ಭುತ ಕಾರ್ಯ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ದೀಸ್ ಪೀಪಲ್, ಈ ಒಂದು ಮಿಲಿಟ್ರಿ ಪೀಪಲಿಗೆ ಅವಶ್ಯಕತೆ ಏನಿತ್ತು ಅಂದರೆ ಸೆಟ್ ಆಫ್ ಸ್ಕಿಲ್ಸ್ that was very much necessary for them to inspire, to motivate, to instigate the soldiers, to lead them and to set the goals before them.
ಸೊ ಸಾಮಾನ್ಯವಾಗಿ ಅಲ್ಲೇನಾಗ್ತಾ ಇತ್ತು ಅಂದರೆ ಹಿಟ್ಲರ್ ಥರ ಯೂಶಲ್ ಆಗಿ ಯಾವಾಗಲೂ ಕೂಡ ಕಟ್ಟುನಿಟ್ಟಾಗೆ ಇರ್ತಕ್ಕಂಥದ್ದು. ಸೊ ನಿಮ್ಗೆ ಯಾರೊಬ್ಬರು ಮೇಷ್ಟ್ರನ್ನ ಜ್ಞಾಪಿಸ್ಕೊಳ್ಳಿ, ತುಂಬ 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 ಸ್ಟ್ರಿಕ್ಟು. ಆ ಕಡೆ ತಿರ್ಗಂಗಿಲ್ಲ, ಈ ಕಡೆ ತಿರ್ಗಂಗಿಲ್ಲ, ಮಾತಾಡೋಂಗಿಲ್ಲ, ಮುಂದೆ ಬರೋಂಗಿಲ್ಲ, ಹಿಂಗೆ ಇಟ್ಕೊಳ್ಳೋಂಗಿಲ್ಲ, ಹಿಂಗೆ ಕೂತಿರಬೇಕು, ಕಣ್ಣನ್ನು ಹಿಂಗೆ ಬಿಡ್ತಾ ಇರಬೇಕು, ಅವ್ರು ಹೇಳಿದ್ದಕ್ಕೆಲ್ಲ ಹಿಂಗಿಂಗೆ ಅಂತ ಇರಬೇಕು. ಹೌ ಡಿಫಿಕಲ್ಟ್ ದ ಸಿಚುಯೇಷನ್ ವಿಲ್ ಬಿ ಫಾರ್ ಯು ಅಲ್ವಾ? ಸೊ ಆ ಥರ ಮೇಷ್ಟ್ರುಗಳ ಕ್ಲಾಸಲ್ಲಿ ನೀವೆಷ್ಟರ ಮಟ್ಟಿಗೆ ಪರದಾಡ್ತೀರಾ? ಸೊ ಹಿಟ್ಲರ್ ಥರ ಆಡಳಿತ ಮಾಡಿದ್ರೆ ಎಂಥ ಜನಕ್ಕಾದರೂ ಕೂಡ, ಎಂಥ ಮಿಲ್ಟ್ರಿಯವ್ರಿಗೂ ಕೂಡ ತುಂಬ ತೊಂದರೆ ಆಗುತ್ತೆ. ಸೊ ಅವ್ರ ಆಸಕ್ತಿನ ಕಳ್ಕೊತಾರೆ, ಬದುಕಬೇಕು ಅಂತಕ್ಕಂಥ ಆಸೆನೇ ಹೋಗ್ಬಿಡುತ್ತೆ. ಯಾಕೆಂದರೆ ಒಂದೇ ಥರ ಮೊನೋಟನಸ್ ಲೈಫ್ ಲೀಡ್ ಮಾಡಿ 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 ಅವರಿಗೆ ಸಿಕ್ಕಾಬಟ್ಟೆ ಬೇಜಾರಾಗಿರುತ್ತೆ. ದ ನೀಡ್ ಎ ಚೇಂಜ್. ಒಂದು ಅಟ್ಮಾಸ್ಫಿಯರ್ ಬೇಕು, ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕು. ಆ ಕ್ರಿಯೇಟ್ ಮಾಡಬೇಕಂದ್ರೆ ಪೀಪಲ್ ಶುಡ್ ಪೊಸೆಸ್ ದಿಸ್ ಸಾಫ್ಟ್ ಸ್ಕಿಲ್ಸ್. ಸೊ ಆ ಮಿಲ್ಟ್ರಿ ಸೋಲ್ಜರ್ಸಿಗೆ ಏನು ಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ ಒಂದು ಸಾಫ್ಟ್ ಸ್ಕಿಲ್ಸಿನ ಅವಶ್ಯಕತೆ ಇತ್ತು. ಯಾರೋ ಬಂದು ಅವರಿಗೊಂದು ಮೋಟಿವೇಟ್ ಮಾಡ್ತಕ್ಕಂಥದ್ದು, ನಿಮ್ಮಲ್ಲಿ ಇದೆಲ್ಲ ಕೂಡ ಒಂದು ಶಕ್ತಿ ಇದೆ, ಚೈತನ್ಯ ಇದೆ, ಇದನ್ನು ಉಪಯೋಗಿಸ್ಕೊಳ್ಳಿ, ನಿಮ್ಮ ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಳ್ಳಿ, ನೀವು ಜಗತ್ತಿಗೋಸ್ಕರ, ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡ್ತಕ್ಕಂಥ ಹುದ್ದೆಯಲ್ಲಿದ್ದೀರಾ. ಸೊ ಯು ಪೀಪಲ್ ಆರ್ ದ ಪ್ರೌಡೆಸ್ಟ್ ಪೀಪಲ್ ಆನ್ ದ ಅರ್ತ್. ಸೊ ಈ ಥರ ಒಂದು ಮೋಟಿವೇಟ್ ಆಗ್ತಕ್ಕಂತಹ ಒಂದು ಸೃಜನಶೀಲವಾಗಿರ್ತಕ್ಕಂತಹ ಒಂದು ಮಾತುಕತೆ ಅವಶ್ಯಕತೆ ಅವರಿಗೆ ಇತ್ತು. ಅಲ್ಲಿ ದಿಸ್ ಸಾಫ್ಟ್ ಸ್ಕಿಲ್, ದೆರ್ ವಾಸ್ ದ ನೆಸೆಸಿಟಿ ಫಾರ್ ದ್ಯಾಟ್. ಆವಾಗ ಈ ಟರ್ಮ್ ಸಾಫ್ಟ್ ಸ್ಕಿಲ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ಓಕೆ, ದೆನ್ ಪ್ರೆಸೆಂಟ್ಲಿ ಸಾಫ್ಟ್ ಸ್ಕಿಲ್ಸ್ ಹ್ಯಾವ್ ಬಿಕಮ್ ಸೋ ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಆಫ್ ಎಂಪ್ಲಾಯ್ಮೆಂಟ್. ನಿಮಗೆ ಕೆಲಸ ಬೇಕು ಅಂದರೆ ಇವತ್ತು ಈ ಸಾಫ್ಟ್ ಸ್ಕಿಲ್ ಇರಲೇಬೇಕು. ಇಫ್ ಯು ಡೋಂಟ್ ಹ್ಯಾವ್, ಯು ಆರ್ ಗಾನ್ ಅಂಡ್ ಡೆಡ್. That's the reason why the government is giving you free of cost Unnati program for final year students. My dear students, make use of those programs that will be enhancing your soft skills. Okay, so without soft skills, professional and academic qualification go useless. ಸೊ ಈ ಸಾಫ್ಟ್ ಸ್ಕಿಲ್ಸ್ ನಿಮ್ಮ ಹತ್ರ ಇಲ್ಲದೆ ಹೋದರೆ ನೀವೆಷ್ಟೇ ಗಳಿಸಿದ್ರು, ಎಷ್ಟೇ ಜ್ಞಾನ ಇದ್ದರೂ ಕೂಡ, ಎಷ್ಟೆಷ್ಟೇ PhD ಮತ್ತು ಮುಂದೊಂದು ಮಗದೊಂದು ಇನ್ನೇನೇನೇನೇನೋ ಓದಿದರೂ ಕೂಡ ಇಟ್ ಬಿಕಮ್ಸ್ ವೇಸ್ಟ್. ಓಕೆ, ದೆನ್ ಸಾಫ್ಟ್ ಸ್ಕಿಲ್ಸ್ have complemented hard skills that I have told you earlier. So hard skills have the ability to acquire. So this hard skills, it can be acquired. ಈ ಎಂಥ ಹಾರ್ಡ್ ಸ್ಕಿಲ್ಸ್ ಇರೋದು ಕೂಡ, ಸೊ ಮಿಷಿನ್ ರಿಪೇರಿ ಮಾಡೋದ ಅದನ್ನು ಕಲಿಬೋದು. ಸೊ ದಿಸ್ ಇಂಗ್ಲೀಷ್ ವಿಚ್ ಈಸ್ ಹಾರ್ಡ್ ನಾಟ್ ಟು ಕ್ರ್ಯಾಕ್, ಅದನ್ನು ಕೂಡ ಕಲ್ತು ಬಿಡ್ಬೋದು. ಇಂಪ್ರೂವ್ ಥ್ರೂ ಎಜುಕೇಷನ್, ಇದನ್ನು ಯಾವ ಥರ ಇಂಪ್ರೂವ್ ಮಾಡ್ಕೊಳ್ತೀರಾ? ಸೊ ನಿಮ್ಮ ಎಜುಕೇಷನ್ ಮೂಲಕ ಪ್ರಾಕ್ಟೀಸ್ ಮೂಲಕ ಈ ಹಾರ್ಡ್ ಸ್ಕಿಲ್ಸ್ನ ಹೆಂಗೋ ನೀವು ಅಕ್ವೈರ್ ಮಾಡ್ಕೊಳ್ತೀರಾ. ಬಟ್ ಸಾಫ್ಟ್ ಸ್ಕಿಲ್ಸ್ನ ನೀವು ಅದನ್ನು ಮಾಡ್ಕೊಳಕ್ಕಾಗೋದಿಲ್ಲ. ಯಾಕೆ ಅಂದರೆ ಸೊ ನಿಮಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಸಾಫ್ಟ್ ಸ್ಕಿಲ್ಸ್ ಶುಡ್ ಗೋ ಅಲಾಂಗ್ ವಿತ್ ದ ಹಾರ್ಡ್ ಸ್ಕಿಲ್ಸ್ ಫಾರ್ ಅ ರಿಕ್ವಿಸಿಟ್ ಜಾಬ್. ಕೆಲಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಫ್ಟ್ ಸ್ಕಿಲ್ ಜೊತೆಗೆ ಹಾರ್ಡ್ ಸ್ಕಿಲ್ಸು ಬೇಕು. ಆವಾಗ ಮಾತ್ರ ನೀವು ಕಂಪ್ಯಾಟಬಿಲಿಟಿಯಾಗಿ ಕೆಲಸ ಮಾಡಲಿಕ್ಕೆ, ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ದಿಸ್ ಹೆಲ್ಪ್ ಟು ವರ್ಕ್, ಪರ್ಫಾರ್ಮ್ ವೆಲ್ ಆ್ಯಂಡ್ ಅಚೀವ್ ಯುವರ್ ಗೋಲ್. ಆವಾಗ ಮಾತ್ರ ನಿಮ್ಮ ಗೋಲನ್ನು ನೀವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಸಾಫ್ಟ್ ಸ್ಕಿಲ್ಸ್? As I told you earlier, so these are personal characters or attributes or traits that influence how well you can work or interact with others. You might have seen so many people. ಎಷ್ಟು ಜನಗಳನ್ನ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೇ ನೋಡಿರ್ತೀರ. ಒಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಅವ್ರು ಮಾತಾಡ್ತಾ ಇದ್ರೆ ಇನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಥರ ಇನ್ನೊಬ್ರು ಇರ್ತಾರೆ, ಯಾಕಾದರೂ ಮಾತಾಡ್ತಾರೋ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಮ್ಮ ಸ್ಕಿಲ್ಸ್ ಅದು. ಓಕೆ, ಒಬ್ಬರು ಕತೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಅಂದರೆ ಯು ಸ್ಟಾರ್ಟ್ ಪಿಕ್ಚರೈಸಿಂಗ್ ಆರ್ ಇಮ್ಯಾಜಿಂಗ್ ದ ಥಿಂಗ್ಸ್ ವಿಚ್ ದೇ ಆರ್ ಟೆಲ್ಲಿಂಗ್ ಆ್ಯಸ್ ಇಟ್ ದ ಇವೆಂಟ್ ಈಸ್ ಗೋಯಿಂಗ್ ಆನ್ ಅಲ್ವಾ? ಸೊ ದ್ಯಾಟ್ ಈಸ್ ದ ಸ್ಟ್ರೆಂತ್ ಆಫ್ ದ್ಯಾಟ್ ಪರ್ಸನಲ್ person. And these skills
It make easier to form relationship with people. It create trust, ಡಿಪೆಂಡಬಿಲಿಟಿ ಆ್ಯಂಡ್ ಲೀಡ್ಸ್ ಟೀಮ್. ಸೊ ಇದು ವರ್ಕ್ ಎನ್ವೈರನ್ಮೆಂಟಲ್ಲಿ ತುಂಬ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಸೊ ನಿಮಗೆ ಯಾವಾಗ ಸಾಫ್ಟ್ ಸ್ಕಿಲ್ಸ್ ಚೆನ್ನಾಗಿರುತ್ತೋ ನೀವು ಬೇರೆದವ್ರ ಜೊತೆ ಸೌಹಾರ್ದಯುತವಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಯು ವಿಲ್ ಬಿ ಕ್ರಿಯೇಟಿಂಗ್ ಹಾನೆಸ್ಟಿ, ಕ್ರಿಯೇಟಿಂಗ್ ಟ್ರಸ್ಟ್, ಒಂದು ನಂಬಿಕೆಯನ್ನು ನೀವಲ್ಲಿ ತೋರಿಸ್ತೀರಾ. ಡಿಪೆಂಡಬಿಲಿಟಿ, ನಿಮ್ಮ ಮೇಲೆ ಅವರು ನಂಬಿಕೆ ಇಡುವಷ್ಟು, ನಿಮ್ಮ ಮೇಲೆ ಅವರು ಕೆಲಸ ಕಾರ್ಯವನ್ನು ಹೊರಿಸುವಷ್ಟರ ಮಟ್ಟಿಗೆ. ಜೊತೆಗೆ ಯು ಕ್ಯಾನ್ ಲೀಡ್ ದ ಟೀಮ್ ಆಲ್ಸೋ, ಆ ಟೀಮನ್ನು ಲೀಡ್ ಮಾಡ್ತಕ್ಕಂಥ ಶಕ್ತಿಯ ಬರೆಸಲಿಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದಿಸ್ ಸಾಫ್ಟ್ ಸ್ಕಿಲ್ಸ್. ಆ್ಯಂಡ್ ಇನ್ ದಿಸ್ ಟುಡೇಸ್ ವರ್ಲ್ಡ್ ಇಟ್ ಈಸ್ ಎ ವರ್ಲ್ಡ್ ಆಫ್ ಕಾನ್ಸ್ಟೆಂಟ್ ಇಂಟರಾಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್. ನೀವು ನೋಡ್ತಾ ಇರ್ಬೋದು 95% of people, they will be in gadgets, they will be in electronic gadgets. So today the world is moving, constantly moving in interaction, in communication. So ಮಾತಾಡ್ದಲ್ಲಿ there might be social distancing, but they have not stopped interacting. ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಫ್ಟ್ ಸ್ಕಿಲ್ಸ್ ಆರ್ ವೆರಿ ಮಚ್ ನೆಸೆಸರಿ ಇನ್ ದಿಸ್ ವರ್ಲ್ಡ್. ಸೊ ಈ ಪ್ರಪಂಚದಲ್ಲೇ ಈ ಒಂದು ಸಾಫ್ಟ್ ಸ್ಕಿಲ್ಲು ತುಂಬ ಅವಶ್ಯಕತೆವಾಗಿರ್ತಕ್ಕಂಥದ್ದು ಅನ್ನೋದನ್ನು ಅದು ಪ್ರೂವ್ ಮಾಡಿದೆ. ಆ್ಯಂಡ್ ದ ಪರ್ಸನ್ ಹೂ ಹ್ಯಾಸ್ ದಿಸ್ ಸಾಫ್ಟ್ ಸ್ಕಿಲ್, ಹಿ ವಿಲ್ ಬಿ thriving better than any other academically qualified person with many degrees. ನಾನು ಆಗಲೇ ಹೇಳಿದೆ, ಸೊ ನಿಮ್ಮ ಮೇಷ್ಟ್ರುಗಳು ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ, ಅದರಲ್ಲಿ ನೀವು ನಿಮ್ಮ ಫೇವ್ರೆಟ್ ಟೀಚರ್ ಅಂತ ಒಬ್ಬರನ್ನ ಇಟ್ಕೊಂಡಿರ್ತೀರ, ಹೌದಲ್ವಾ? ಸೊ ಯಾಕೆ ಇಟ್ಕೊಂಡಿರ್ತೀರಾ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ದ್ಯಾಟ್ ದೇ ಆರ್ ಅಕಾಡೆಮಿಕಲಿ ಕ್ವಾಲಿಫೈಡ್, ಅವರಿಗೆ PhD ಇದೆ, ಫೆಲೋಶಿಪ್ ಇದೆ, ಇನ್ನೇನೋ ಮಾಡಿದ್ದಾರೆ, ಮತ್ತೊಂದೇನೋ ಓದ್ಕೊಂಡಿದ್ದಾರೆ, ಅವರು ಎಷ್ಟು ಓದಿದ್ದಾರೆ ಅನ್ನೋದ್ರ ಮೇಲೆ ನೀವು ನಿಮ್ಮ ಒಂದು ರೆಸ್ಪೆಕ್ಟನ್ನು ಅವ್ರಿಗೆ ಕೊಡ್ತಾ ಇಲ್ಲ. ಬದಲಾಗಿ ದ ವೇ ದೇ ಕಮ್ಯುನಿಕೇಟ್, ದ ವೇ ದೇ ಟೀಚ್, ಎಷ್ಟು ಚೆನ್ನಾಗಿ ಅವರು ನಮಗೆ ಅರ್ಥ ಆಗೋ ರೀತಿಯಲ್ಲಿ ಪಾಠ ಮಾಡ್ತಿದ್ದಾರೆ, ದ್ಯಾಟ್ ಬಿಕಮ್ಸ್ ಮಚ್ ಮೋರ್ ಇಂಪಾರ್ಟೆಂಟ್ ಫಾರ್ ಎ ಸ್ಟೂಡೆಂಟ್ ದೇರ್. ಸೊ ಹಾಗಾಗಿ ಈ ಸಾಫ್ಟ್ ಸ್ಕಿಲ್ ಇರ್ತಕ್ಕಂಥವ್ರು ಎಷ್ಟೇ ಓದಿದ್ರೂ ಕೂಡ ಅವರನ್ನು ಮೀರಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಇಫ್ ದ ಪರ್ಸನ್ ಹ್ಯಾಸ್ ದಿಸ್ ಸಾಫ್ಟ್ ಸ್ಕಿಲ್ಸ್ ಆ್ಯಂಡ್ ದಿಸ್ ಈಸ್ ನಥಿಂಗ್ ಟು ಡೂ ವಿತ್ academic qualification. Okay, so many of these soft skills, they are inborn. ಹುಟ್ಟುತ್ತಲೇ ಬಹಳಷ್ಟು ಸಾಫ್ಟ್ ಸ್ಕಿಲ್ಸ್ ನಮ್ಮಲ್ಲೇ ಇರ್ತವೆ. ಆದರೆ ನಾವು ಪರಿಸರಕ್ಕೆ ಅನುಗುಣವಾಗಿ, ಮನೆಯ ಅಟ್ಮಾಸ್ಫಿಯರ್ಗೆ ಅನುಗುಣವಾಗಿ, ಹೊರಗಡೆ ಅಟ್ಮಾಸ್ಫಿಯರ್ಗೆ ಅನುಗುಣವಾಗಿ ಸೊ ನಾವು ಬೇರೆ ರೀತಿ ಕಲ್ತಿರ್ತೀವಿ. ಆದರೆ ಅದನ್ನು ಟ್ಯೂನ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ. ದೇ ಆಲ್ಸೋ ಡಿಪೆಂಡ್ ಆನ್ ದ ಎನ್ವೈರನ್ಮೆಂಟ್ ಇನ್ ವಿಚ್ ಎ ಪರ್ಸನ್ ಗ್ರೋಸ್ ಅಪ್, ಅದನ್ನು ಆವಾಗಲೇ ಹೇಳಿದೆ. ಆ್ಯಂಡ್ ಯೆಟ್ ಸಮ್ ಆಫ್ ದೆಮ್ ಕ್ಯಾನ್ ಕಾನ್ಷಿಯಸ್ಲಿ ಕಲ್ಟಿವೇಟ್ ಆ್ಯಂಡ್ ಲರ್ನ್. ಸೊ ಬಹಳಷ್ಟು ಜನ ಇವಾಗ ಅದನ್ನು ತುಂಬ ಕಾನ್ಷಿಯಸ್ ಆಗಿ ಬಹಳ ಚೆನ್ನಾಗಿ ಅದನ್ನು ಕಲಿತಾ ಇದ್ದಾರೆ. ಸೊ ಹಿಯರ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ಸ್. ಯಾವ್ಯಾವ ಸಾಫ್ಟ್ ಸ್ಕಿಲ್ಸು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗೋಣ. ಕಮ್ಯುನಿಕೇಷನ್, ಲಿಸನಿಂಗ್, ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಡಿಸಿಪ್ಲಿನ್, ಲೀಡರ್ಶಿಪ್ ಕ್ವಾಲಿಟೀಸ್, ಟೀಮ್ ವರ್ಕ್, ಟೈಮ್ ಮ್ಯಾನೇಜ್ಮೆಂಟ್, ಪಾಸಿಟಿವ್ ಆ್ಯಟಿಟ್ಯೂಡ್, ರಿಲೇಟಿವಿಟಿ ಆ್ಯಂಡ್ ಸೋ ಆನ್. ಸೊ ಈ ಸ್ಲೈಡಲ್ಲಿ ನೀವು ನೋಡ್ತಾ ಹೋದರೆ ಯು ವಿಲ್ ಬಿ ಸೀಯಿಂಗ್ ಮಚ್ ಮೋರ್ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ದ್ಯಾಟ್ ಯು ನೀಡ್ ಟು ಪೊಸೆಸ್. ಇಷ್ಟೆಲ್ಲ ಸಾಫ್ಟ್ ಸ್ಕಿಲ್ಸು ನಿಮಗೆ ಯಾವ್ಯಾವ ರೀತಿಯಾಗಿ ಉಪಯೋಗ ಮಾಡುತ್ತೆ ಅನ್ನೋದನ್ನು ವಿ ಶಾಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್, ಟೇಕ್ ಕೇರ್, ಬೈ.